ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ BSNLದಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಎಕ್ಸಿಕ್ಯೂಟಿವ್ ಟ್ರೈನಿ ಮತ್ತು ಟೆಲಿಫೋನ್ ಆಪರೇಟರ್ ಹಾಗೂ ಕಚೇರಿ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. P1 ಡ್ರೈವರ್ ಹುದ್ದೆಗಳು ಕೂಡ ಇರ್ತವೆ. ಒಟ್ಟು 120 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಹಾಗೆ ನೋಡಿ, ಭಾರತದ ಸರ್ಕಾರದ ದೂರಸಂಪರ್ಕ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆಯಾಗಿರುತ್ತೆ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 120 ಹುದ್ದೆಗಳಿರ್ತವೆ. ಇನ್ನು ನೋಡಿ, ಫೆಬ್ರವರಿ 5ರಿಂದ ಮಾರ್ಚ್ 31ರವರೆಗೆ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ. ಮಾರ್ಚ್ 31 ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಸಂಸ್ಥೆ ಹೆಸರು ನೋಡಿ, ಭಾರತೀಯ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಆಗಿರುತ್ತೆ. ಪೋಸ್ಟ್ ಹೆಸರು ಹಿರಿಯ ಕಾರ್ಯನಿರ್ವಾಹಕ ತರಬೇತಿದಾರರು ಮತ್ತು ಕಾರ್ಯಾಚರಣೆಗಳು ಮತ್ತು ಹಣಕಾಸು ವಿಭಾಗಗಳು ದೂರಸಂಪರ್ಕ ಇಲಾಖೆ ಕೊಟ್ಟಿದ್ದಾರೆ ನೋಡಿ. ಒಟ್ಟು ಖಾಲಿ ಹುದ್ದೆಗಳು 120 ಹುದ್ದೆಗಳಿದ್ದಾವೆ. ಹಾಗೆ ವಯೋಮಿತಿ ನೋಡಿ, 21ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಮಾಸಿಕ ಸಂಬಳವನ್ನು ನೋಡೋದಾದರೆ 24,000ದಿಂದ 50,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಕನಿಷ್ಠ ಅರ್ಹತೆ ನೋಡಿ, 60 ಅಂಕಗಳೊಂದಿಗೆ BE, BTech, CA, CMA ಮತ್ತು PUC ಹಾಗೂ SLC ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ನೋಡಿ, 2,500 ರೂಪಾಯಿ ಸಾಮಾನ್ಯ ಮತ್ತು OBC ಇರುತ್ತೆ. ಹಾಗೆ EWS ಅಭ್ಯರ್ಥಿಗಳಿಗೆ 1,250 ರೂಪಾಯಿ ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಟಿಫಿಕೇಶನ್ನ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಅರ್ಜಿಗಳನ್ನ ಸಲ್ಲಿಸಿ. ಅದರ ಒಂದು ನೇರ ಲಿಂಕು ಹಾಗೂ ಏನು ಒಂದು ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನೋಡಿ, CBT ಇರುತ್ತೆ ಮತ್ತು ದಾಖಲೆ ಪರಿಶೀಲನೆ ಇರುತ್ತೆ. ದಾಖಲೆ ಪರಿಶೀಲನೆ ಪಾಸಾದಂಥ ಅಭ್ಯರ್ಥಿಗಳಿಗೆ ಜಾಬ್ನ ನೀಡಲಾಗುತ್ತೆ. ಕೆಲಸದ ಸ್ಥಳ ಕರ್ನಾಟಕ ಸೇರಿ ಭಾರತದಲ್ಲಿ ಕೇಳಿದ್ದಾರೆ. ಹಾಗೇನೆ ನೋಡಿ, ಇಲ್ಲಿ ಮುಕ್ತಾಯ ದಿನಾಂಕ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಕೊನೆಯ ದಿನಾಂಕ 31 ಮಾರ್ಚ್ 2026 ಆಗಿರುತ್ತೆ. ಹಾಗೇನೆ ಫ್ರೆಂಡ್ಸ್, ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ, ದೂರ ಸಂಪರ್ಕ ಕಾರ್ಯಾಚರಣೆಗಳು ಟೆಲಿಫೋನ್ ಆಪರೇಟರ್ ಮತ್ತು ಹಣಕಾಸು 95 ಇದ್ದಾವೆ. ದೂರ ಸಂಪರ್ಕ ಕಾರ್ಯಾಚರಣೆಗಳು ಕ್ಲರ್ಕ್ ನೋಡಿ 25 ಹುದ್ದೆಗಳಿದ್ದಾವೆ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ನೋಡಿ, 21ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ನಿಯಮಾನುಸಾರ ಇದಿರುತ್ತೆ ಫ್ರೆಂಡ್ಸ್. ನೋಡಿ, ಆಯ್ಕೆ ಪ್ರಕ್ರಿಯೆ ನೋಡಿ, CBT ಬಹು ಆಯ್ಕೆ ಪ್ರಕಾರ CBT ಇರುತ್ತೆ. ದಾಖಲೆ ಪರಿಶೀಲನೆ ಆಗುತ್ತೆ. ಹಾಗೇನ ಪರೀಕ್ಷಾ ಮಾದರಿಯನ್ನು ನೋಡೋದಾದರೆ ಪತ್ರಿಕೆ 1 ನೋಡಿ, ಸಾಮರ್ಥ್ಯ ಪರೀಕ್ಷೆ 40 ಪ್ರಶ್ನೆ ಹಾಗೂ 40 ಅಂಕಗಳಿರ್ತವೆ. ಹಾಗೆ ಪತ್ರಿಕೆ 2 ತಾಂತ್ರಿಕ ಜ್ಞಾನ ಸ್ಟ್ರೀಮ್ ನಿರ್ದಿಷ್ಟ 160 ಪ್ರಶ್ನೆ 160 ಅಂಕಗಳಿರ್ತವೆ. ಒಟ್ಟು 200 ಪ್ರಶ್ನೆಗಳಿಗೆ 200 ಅಂಕಗಳಿರ್ತಾವೆ ನೋಡಿ. ಈ ರೀತಿಯಾಗಿರುತ್ತೆ. ನೀವು ಚೆಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 2,500 ರೂಪಾಯಿ ಇದ್ದರೆ, SC ST PWD ಅಭ್ಯರ್ಥಿಗಳಿಗೆ 1,250 ರೂಪಾಯಿ ಇರುತ್ತೆ. ಪಾವತಿ ವಿಧಾನ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPIಗಳ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ. ಇನ್ನು ಕೊನೆಯ ದಿನಾಂಕ ನೋಡಿ, ಅರ್ಜಿ ಶುಲ್ಕ ಮತ್ತು ಆನ್ಲೈನ್ ಅಪ್ಲಿಕೇಶನ್ಗೆ ನೋಡಿ 31 ಮಾರ್ಚ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಕೊನೆಯ ದಿನಾಂಕ ಒಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, BSNLದಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಎಕ್ಸಿಕ್ಯೂಟಿವ್ ಟ್ರೈನಿ ಮತ್ತು ಟೆಲಿಫೋನ್ ಆಪರೇಟರ್ ಹಾಗೂ ಕಚೇರಿ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. P1 ಡ್ರೈವರ್ ಹುದ್ದೆಗಳು ಕೂಡ ಇರ್ತವೆ. ಒಟ್ಟು 120 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಹಾಗೆ ನೋಡಿ, ಭಾರತದ ಸರ್ಕಾರದ ದೂರಸಂಪರ್ಕ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆಯಾಗಿರುತ್ತೆ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 120 ಹುದ್ದೆಗಳಿರ್ತವೆ. ಇನ್ನು
ನೋಡಿ ಫೆಬ್ರವರಿ 5ರಿಂದ ಮಾರ್ಚ್ 31ರವರೆಗೆ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ. ಮಾರ್ಚ್ 31 ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಸಂಸ್ಥೆ ಹೆಸರು ನೋಡಿ ಭಾರತೀಯ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಆಗಿರುತ್ತೆ. ಪೋಸ್ಟ್ ಹೆಸರು ಹಿರಿಯ ಕಾರ್ಯನಿರ್ವಾಹಕ ತರಬೇತಿದಾರರು ಮತ್ತು ಕಾರ್ಯಾಚರಣೆಗಳು ಮತ್ತು ಹಣಕಾಸು ವಿಭಾಗಗಳು ದೂರಸಂಪರ್ಕ ಇಲಾಖೆ ಕೊಟ್ಟಿದ್ದಾರೆ ನೋಡಿ. ಒಟ್ಟು ಖಾಲಿ ಹುದ್ದೆಗಳು 120 ಹುದ್ದೆಗಳಿದ್ದಾವೆ. ಹಾಗೆ ವಯೋಮಿತಿ ನೋಡಿ 21ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಮಾಸಿಕ ಸಂಬಳವನ್ನು ನೋಡೋದಾದರೆ 24,000ದಿಂದ 50,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಕನಿಷ್ಠ ಅರ್ಹತೆ ನೋಡಿ 60 ಅಂಕಗಳೊಂದಿಗೆ BE, BTech, CA, CMA ಮತ್ತು PUC ಹಾಗೂ SLC ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ನೋಡಿ 2,500 ರೂಪಾಯಿ ಸಾಮಾನ್ಯ ಮತ್ತು OBC ಇರುತ್ತೆ. ಹಾಗೆ EWS ಅಭ್ಯರ್ಥಿಗಳಿಗೆ 1,250 ರೂಪಾಯಿ ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಟಿಫಿಕೇಷನ್ನ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಅರ್ಜಿಗಳನ್ನ ಸಲ್ಲಿಸಿ. ಅದರ ಒಂದು ನೇರ ಲಿಂಕು ಹಾಗೂ ಏನು ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನೋಡಿ, CBT ಇರುತ್ತೆ ಮತ್ತು ದಾಖಲೆ ಪರಿಶೀಲನೆ ಇರುತ್ತೆ. ದಾಖಲೆ ಪರಿಶೀಲನೆ ಪಾಸಾದಂಥ ಅಭ್ಯರ್ಥಿಗಳಿಗೆ ಜಾಬ್ನ ನೀಡಲಾಗುತ್ತೆ. ಕೆಲಸದ ಸ್ಥಳ ಕರ್ನಾಟಕ ಸೇರಿ ಭಾರತದಲ್ಲಿ ಕೇಳಿದ್ದಾರೆ. ಹಾಗೇನೆ ನೋಡಿ ಇಲ್ಲಿ ಮುಕ್ತಾಯ ದಿನಾಂಕ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಕೊನೆಯ ದಿನಾಂಕ 31 ಮಾರ್ಚ್ 2026 ಆಗಿರುತ್ತೆ. ಹಾಗೇನೆ ಫ್ರೆಂಡ್ಸ್ ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ. ದೂರ ಸಂಪರ್ಕ ಕಾರ್ಯಾಚರಣೆಗಳು ಟೆಲಿಫೋನ್ ಆಪರೇಟರ್ ಮತ್ತು ಹಣಕಾಸು 95 ಇದ್ದಾವೆ. ದೂರ ಸಂಪರ್ಕ ಕಾರ್ಯಾಚರಣೆಗಳು ಕ್ಲರ್ಕ್ ನೋಡಿ 25 ಹುದ್ದೆಗಳಿದ್ದಾವೆ. ಹಾಗೇನೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ನೋಡಿ 21ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ನಿಯಮಾನುಸಾರ ಇದೇ ಇರುತ್ತೆ ಫ್ರೆಂಡ್ಸ್. ನೋಡಿ ಆಯ್ಕೆ ಪ್ರಕ್ರಿಯೆ ನೋಡಿ CBT ಬಹು ಆಯ್ಕೆ ಪ್ರಕಾರ CBT ಇರುತ್ತೆ. ದಾಖಲೆ ಪರಿಶೀಲನೆ ಆಗುತ್ತೆ. ಹಾಗೇನೆ ಏನು ಪರೀಕ್ಷಾ ಮಾದರಿಯನ್ನು ನೋಡೋದಾದರೆ ಪತ್ರಿಕೆ 1 ನೋಡಿ ಸಾಮರ್ಥ್ಯ ಪರೀಕ್ಷೆ 40 ಪ್ರಶ್ನೆ ಹಾಗೂ 40 ಅಂಕಗಳಿರ್ತವೆ. ಹಾಗೆ ಪತ್ರಿಕೆ 2 ತಾಂತ್ರಿಕ ಜ್ಞಾನ ಸ್ಟ್ರೀಮ್ ನಿರ್ದಿಷ್ಟ 160 ಪ್ರಶ್ನೆ 160 ಅಂಕಗಳಿರ್ತವೆ. ಒಟ್ಟು 200 ಪ್ರಶ್ನೆಗಳಿಗೆ 200 ಅಂಕಗಳಿರ್ತಾವೆ ನೋಡಿ. ಈ ರೀತಿಯಾಗಿರುತ್ತೆ. ನೀವು ಚೆಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೇನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 2,500 ರೂಪಾಯಿ ಇದ್ದರೆ SC ST PWD ಅಭ್ಯರ್ಥಿಗಳಿಗೆ 1,250 ರೂಪಾಯಿ ಇರುತ್ತೆ. ಪಾವತಿ ವಿಧಾನ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPIಗಳ ಮೂಲಕ ನೀವು ಪೇ ಮಾಡಬಹುದಾಗಿರುತ್ತೆ. ಇನ್ನು ಕೊನೆಯ ದಿನಾಂಕ ನೋಡಿ ಅರ್ಜಿ ಶುಲ್ಕ ಮತ್ತು ಆನ್ಲೈನ್ ಅಪ್ಲಿಕೇಶನ್ಗೆ ನೋಡಿ 31 ಮಾರ್ಚ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಕೊನೆಯ ದಿನಾಂಕ ಒಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.